ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ವ್ಲಾಗ್ಗೆ. ಇವತ್ತು ನಾನು ಸ್ಯಾರಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರಗತಿ ಯಾವಾಗಾದರೂ ನಾನು ಸ್ಯಾರಿ ಹಾಕಿದಾಗ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಮತ್ತು ಏನಾದರೂ ಒಂದು ಸ್ಪೆಷಲ್ ಅಂದ್ರೂ ನನ್ನ ಕನಸಲ್ಲಿ ಅಥವಾ ಅವ್ರದ್ದು ಏನೋ ಒಂದು ಡ್ರೀಮ್ ಅಂದರೆ ನಮ್ಮ ಮಮ್ಮಿ ಯಾವಾಗಲೂ ಆ ಡ್ರೀಮಲ್ಲಿ ನಾನು ಸೀರೆ ಉಟ್ಕೊಂಡಿರ್ತೀನಿ ಯಾವಾಗ್ಲೂ. ಸೊ ಹಾಗಾಗಿ ಇವತ್ತು ನನ್ನ ಮಗಳು ಹುಟ್ಟಿದಬ್ಬ, ಒಂದು ಚೆನ್ನಾಗಿರೋ ಸೀರೆನೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಒಂದು ಸೀರೆ ಸೆಲೆಕ್ಟ್ ಮಾಡಿ ಇಟ್ಕೊಂಡೆ. ತುಂಬ ದಿನ ಆಗಿತ್ತು ಈ ಸೀರೆ ಹಾಕಿ. ಯಾವುದೋ ಒಂದು ಹಬ್ಬದಲ್ಲಿ ತೊಗೊಂಡಿದ್ದು ನಾನು, ಆದರೆ ಹಿಂದಿನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಬ್ಲೌಸ್ ನಾನೇ ಸ್ಟಿಚ್ ಮಾಡಿದ್ದೆ. ಸೊ ಅದು ನಿಮಗೂ ಕೂಡ ಗೊತ್ತಿರುತ್ತೆ, ನೋಡಿರ್ತೀರಾ. ಇನ್ನು ನಾನು ರೆಡಿ ಆದೆ. ಇವಾಗ ಪ್ರೀತಮ್ನ ಕರ್ಕೊಂಬರ್ಬೇಕಿತ್ತು. ಪ್ರಗತಿ ಇವತ್ತು ಸ್ಕೂಲ್ ರಜಾ ಹಾಕಿ ಮನೇಲೇ ಇದ್ದಾರೆ. ಗೊತ್ತಿಲ್ಲ, ಇವತ್ತು ನಾನು ಹೋಗಲ್ಲ ಅಂತ ಫಸ್ಟ್ ಟೈಮ್ ಹೇಳಿದ್ದು ಸ್ಕೂಲ್ಗೆ, ಮನೇಲೇ ಇರ್ತೀನಿ ಮಮ್ಮಿ ಅಂತ. ಸರಿ ಓಕೆ, ಏನೋ ನಮ್ಮ ಜೊತೆ ಇರಬೇಕು ಫುಲ್ ಡೇ ಅಂತ ಅನಿಸಿದೆ ಅಂತ ಹೇಳ್ಬಿಟ್ಟು ನಾನು ಸರಿ ಅಂತ ಹೇಳಿ ಇವತ್ತು ಸ್ಕೂಲಿಗೆ ಕಳಿಸಿಲ್ಲ. ಪ್ರೀತಮ್ ಮಾತ್ರ ಅವನು ಹೋಗಿದ್ದ. ಮನೇಲಿದ್ದರೆ ಅವನ್ನ ಇಟ್ಕೊಂಡಿರೋದು ತುಂಬ ಕಷ್ಟ, ಹಾಗಾಗಿ ಕಳಿಸ್ಬಿಡ್ತೀವಿ ಅವ್ನು ಹೋಗ್ತೀನಿ ಅಂತ ಅಂದರೆ. ಈಗ ಅವ್ನು ಹೋಗಿ ಕರ್ಕೊಂಬರೋ ಟೈಮ್ ಆಯಿತು. ನಮ್ಮ ಮನೆಯವರು ಸ್ವಲ್ಪ ಇವತ್ತೇ ಕೆಲಸ ಬಂದ್ಬಿಟ್ಟಿತ್ತು, ಅವರು ಹೊರಟರು. ಇನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಷ್ಟ್ರೊಳಗೆ ನಾನು ಬಂದುಬಿಡ್ತೀನಿ. ಸಂಜೆ ಪ್ರೀತಮೆಲ್ಲ ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಇನ್ನು ಇವತ್ತು ಪ್ರಗತಿಗೆ ಇಷ್ಟ ಆಗಿರೋ ಎಲ್ಲ ಅಡುಗೆನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಪ್ರಗತಿ ಸ್ವಲ್ಪ ಫುಡಿ, ಅಂದರೆ ತುಂಬ ಊಟ ಇಷ್ಟಪಡ್ತಾರೆ. ಅದರೊಳಗೂ ನಾನು ಮಾಡೋ ಅಡುಗೆ ಅಂದರೆ ತುಂಬ 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 ಇಷ್ಟ. ಮತ್ತು ಯಾವಾಗಲೂ ಅದನ್ನು ಹೊಗಳೋದು, ಏನೇ ಮಾಡಿರಲಿ ಅದನ್ನು ಫಸ್ಟು ಒಂದು ಪೋರ್ಷನ್ ಜಾಸ್ತಿ ಊಟ ಮಾಡ್ತಾರೆ ಅಂದರೆ ನನ್ನ ಮಗಳೇನೆ. ಸೊ ಅಂದರೆ ಊಟ ಅಂದರೆ ತುಂಬ ಇಷ್ಟ. ನಾನು ಮಾಡೋದು ಅಂತಲ್ಲ, ನಮ್ಮಮ್ಮ ಮಾಡೋ ಊಟನೂ ಇಷ್ಟನೇ. ಹಾಗಾಗಿ ನನ್ನ ಮಗಳಿಗೆ ಏನೇನು ಇಷ್ಟ ಅದನ್ನೆಲ್ಲ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಪ್ರಿಪ್ರೇಷನು ಇನ್ನೂ ಮಾಡಿಲ್ಲ, ಮಾಡಬೇಕು. ಮಾಡಬೇಕಾ? ಹೇಳು. ಜಾಮೂನ್ ಫುಡ್ ಈಸ್ ಅದರ್ ನಾಟ್ ದ ಫುಡ್. ಹೌದಾ? ಏನದು? ಜಾಮೂನ್. ಜಾಮೂನ್. What you think ಜಾಮೂನ್ ಅದರ್ ಆರ್ ಫುಡ್ ಈಸ್ ಅಂಡರ್. ಫಸ್ಟ್ ಈಟ್ ಅಂಡರಾ? ಆಮೇಲೆ ಅಂಡ್ ರೆಸ್ಟ್. ತಿನ್ನಬೇಕು ಮಮ್ಮಿ ಜಾಮೂನ್ ತಿನ್ಬೇಕಂತ ಬರ್ದಿದ್ದಾರಾ? 1 2 ಓಕೆ. ಎಷ್ಟಿತ್ತು? 3 ಜಾಮೂನ್. ಸರಿ, ಮಾಡ್ಕೊಡ್ತೀನಿ, ವೆಯ್ಟ್ ಮಾಡಿ. ಓಕೆ. ವರ್ಷದಲ್ಲಿ ಒಂದು ಸರಿ ನಮ್ಮ ಮನೇಲಿ ಜಾಮೂನ್ ಮಾಡ್ತೀನಿ ಅಂತ ಅಂದರೆ ಅದು ಪ್ರಗತಿ ಬರ್ತಡೇ ದಿನಾನೇ ಇರಬೇಕು. ಬೇರೆ ಇನ್ಯಾವತ್ತೂ ನಾನು ಜಾಮೂನ್ ಮಾಡೋದಿಲ್ಲ. ಪ್ರಗತಿಗೆ ಇಷ್ಟ, ಹಾಗಾಗಿ ಅವತ್ತು ಪಕ್ಕ ಜಾಮೂನ್ ಇರುತ್ತೆ. ಈ ಜಾಮೂನ್ನ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಮಾಡಬೇಕಂತ ಅಂದರೆ ನಾನು ಫಸ್ಟೆಲ್ಲ ಒಂದು ಸುಮಾರು ಸರಿ ಮಾಡಿದ್ದೀನಿ. ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಕೈಗೆಲ್ಲ ಅಂಟುಬಿಡುತ್ತೆ ಅಂತ ಹೇಳ್ಬಿಟ್ಟು. ಕೈಗೆ ಅಂಟಿದ್ರೂ ಪರವಾಗಿಲ್ಲ, ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಅದು ಹಾಗೆ ಇರಲಿ. ಅಷ್ಟರೊಳಗೆ ನಾನು ಪಾಕಕ್ಕೆ ರೆಡಿ ಮಾಡ್ಕೊಳ್ತೀನಿ. ನಾನು ತೊಗೊಂಡಿರೋ ಕಪ್ಪಲ್ಲಿ 2 ಕಪ್ಪಷ್ಟು ಕಲ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಕಲ್ ಸಕ್ಕರೆಯಲ್ಲಿ ಆರೆಂಜ್ ಬೆಸ್ಟಾ ವೈಟ್ ಬೆಸ್ಟಾ ಅಂತ ಕೇಳ್ತಾ ಇದ್ದೀನಿ. ನಾನು ಆರೆಂಜೇ ಬೆಸ್ಟ್ ಅಂತ ಹೇಳ್ತೀನಿ. ಅದು ಒರಿಜಿನಲ್ ಹಂಗೆ ಬರೋದದು. ಕಲ್ ಸಕ್ಕರೆ ಮಾಡಬೇಕಾದ್ರೆ ಆರೆಂಜ್ ಕಲರ್ ಬರುತ್ತೆ. ಹಾಗಾಗಿ ನಾನು ವೈಟ್ ಜಾಸ್ತಿ ಹೋಗಲ್ಲ, ಆರೆಂಜ್ ಕಲರ್ ತೊಗೊಳ್ತೀನಿ. ಲಾಸ್ಟ್ ಟೈಮ್ ತೊಗೊಂಡು ಬಂದುಬಿಟ್ಟಿದ್ದೆ, ಆಮೇಲೆ ಗೊತ್ತಾಯಿತು, ಹಾಗಾಗಿ ಆರೆಂಜ್ ಯೂಸ್ ಮಾಡ್ತೀನಿ. ಈ 2 ಕಪ್ ತೊಗೊಂಡಿದ್ನಲ್ಲ, ಅದರಲ್ಲಿ ನಾನು 3.5 ಕಪ್ಪಷ್ಟು ನೀರು ಹಾಕ್ತೀನಿ. ನಾನು ಗಟ್ಟಿ ಪಾಕ ಮಾಡೋದಿಲ್ಲ, ಒಂದೇಳೆ ಸುಮ್ಮನೆ ಲೈಟಾಗಿ ಬಂದರೆ ಸಾಕು. ಅದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಪಾಕ ರೆಡಿ ಆಗುತ್ತೆ. ಸಾಫ್ಟಾಗಿ ಫ್ಲಫಿಯಾಗಿ ಬರಬೇಕು ಅಂತಂದರೆ ಈ ಥರ ನೀವು ಕಳಿಸ್ಕೊಳ್ಳಿ. ಅದಾದಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಉಂಡೆ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಇನ್ನು ನನ್ನ ಮಗಳು ನಾನ್ ವೆಜ್ ತಿನ್ನೋದಿಲ್ಲ, ಮೊಟ್ಟೆ ಒಂದೇ ತಿನ್ನೋದು. ಹಾಗಾಗಿ ಇವತ್ತು ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಸ್ಪೆಷಲಾಗಿ, ಸುಮ್ಮನೆ ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡೋಕ್ಕಿಂತ ದಮ್ ಬಿರಿಯಾನಿ ಮಾಡಿದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ದಮ್ ಬಿರಿಯಾನಿ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಆಲೂ ಬೋಂಡ, ಸ್ವಲ್ಪ ಮಶ್ರೂಮ್, ನಾನ್ ವೆಜ್ಗೆ ರಿಪ್ಲೇಸೇ ಮಶ್ರೂಮ್ ಅಲ್ವಾ, ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡಿಕೊಡೋಣ ಅಂತ ಹೇಳಿ ಇದಿಷ್ಟು ಇವತ್ತು ಅಂದ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿಗೆ ಏನಾದರೂ ಮನೇಲೇ ಮಾಡೋಣ ಅಂತ, ಪ್ರತಿ ವರ್ಷ ನಾನೇ ಮಾಡ್ತಾಯಿದ್ದೆ. ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಏನೇನಾಗುತ್ತೋ ಅಷ್ಟು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು. ಪ್ರೀತಮ್ನ ಸ್ಕೂಲಿಂದ ಕರ್ಕೊಂಡು ಬಂದಾಗಿ ಸಂಜೆ ತನಕ ನಂದು ಬರೀ ಅಡುಗೆ ಮನೆಯಲ್ಲೇ ಕೆಲಸ ಆಗೋಯ್ತು. ಸೊ ಇನ್ನು ಮಧ್ಯಕ್ಕೆ ನನಗೇನಾಯಿತು ಅಂತ ಅಂದರೆ ಸ್ವಲ್ಪ
ಟಯರ್ಡ್ ಆಗೋಯ್ತು. ಹೆಣ್ಮಕ್ಳಿಗೆ ಗೊತ್ತಿರತ್ತೆ. ಸೊ ನಾನಿವತ್ತು ದೇವ್ರ ಮನೆಗೆ ಹೋಗಂಗಿರ್ಲಿಲ್ಲ, ಹಾಗಾಗಿ ದೇವ್ರ ಪೂಜೆ ಮಾಡೋಂಗಿರ್ಲಿಲ್ಲ. ಪ್ರಗತಿ ಮಾಡ್ಕೊಳ್ತಾರೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ದೇವಸ್ಥಾನಕ್ಕೆ ಅವರೇ ಹೋಗ್ತಾಯಿದ್ರು. ಹಂಗೆ ಆ ಟೈಮಲ್ಲಿ ತುಂಬ ಹೊತ್ತು ನಿಲ್ಲಕ್ಕಾಗಲ್ಲ. ಅಡುಗೆ ಮನೇಲಿ ತುಂಬ ಹೊತ್ತು ನಿಂತು ಫುಲ್ಲು ಒಂಥರ ಸುಸ್ತು ಟಯರ್ಡ್ ಥರ, ಅಯ್ಯೋ ಇವತ್ತೇ ಹಿಂಗಾಯ್ತು ಅನ್ನೋ ಫೀಲ್ ಬಂದುಬಿಡ್ತು. ನನ್ನ ಮನೆಯವ್ರಿಗೆ ಫೋನ್ ಮಾಡ್ತಾನೆ ಇದೆ, ಕೆಲಸ ಮುಗಿದ್ರೆ ಪ್ಲೀಸ್ ಬೇಗ ಬಂದುಬಿಡಿ ಅಂತ. ಅಷ್ಟರೊಳಗೆ ಗ್ಯಾಸ್ದು ಸಿಲಿಂಡ್ರು ಕೂಡ ಖಾಲಿ ಆಗೋಯ್ತು. ನನಗೆ ಚೇಂಜ್ ಎಲ್ಲ ಮಾಡೋಕ್ಕೆ ಬರಲ್ಲ, ಅವರೇ ಬರಬೇಕು. ಕೆಳಗಡೆ ಇದೆ, ನಮ್ಮ ಮನೆ ಕೆಳಗಡೆ ಇಟ್ಟಿರ್ತಾರೆ. ಸೊ ಅದು ಲಾಕ್ ಓಪನ್ ಮಾಡಿ ಅದು ಸಿಲಿಂಡ್ರು ಚೇಂಜ್ ಮಾಡಿ ಅದು ಕನೆಕ್ಷನ್ ಎಲ್ಲ ಕೊಡಬೇಕು. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ. ಅಷ್ಟರೊಳಗೆ ಅವರು ಕೂಡ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಸ್ವಲ್ಪ ಎಲ್ಲ ತರಕಾರಿ ಕಟ್ ಮಾಡ್ಕೊಳ್ಳೋದು ಏನೇನು ಬೇಕೋ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ. ಸೇಮ್ ದಮ್ ಬಿರಿಯಾನಿ ಏನು ರೆಸಿಪಿ ಇದೆ ಅದೇ ಥರ ನಾವು ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಮಾಡ್ಬೋದು, ಮಶ್ರೂಮ್ ಹಾಕಿ ಮಾಡ್ಬೋದು, ನಾನ್ ವೆಜ್ ಚಿಕನ್ ಹಾಕಿ ಕೂಡ ಅದೇ ಥರ ದಮ್ ಕಟ್ಟಿ ಬಿರಿಯಾನಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಕಿಚನಲ್ಲಿ ಪ್ರಾಬ್ಲಮ್ ಏನಂತಂದರೆ, ಸಣ್ಣ ಕಿಚನ್ ಅಲ್ವಾ, ಅವಾಗಿನ ಪಾತ್ರೆ ಆವಾಗಲೇ ತೊಳ್ಕೊಂಡ್ಬಿಡ್ಬೇಕು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಪೆಪ್ಪರ್ ಮಶ್ರೂಮ್ ಫ್ರೈ ಎಲ್ಲ ಮಾಡ್ತೀವಲ್ಲ, ಅದಕ್ಕೆಲ್ಲ ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಈ ಚಾಪರಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಇದನ್ನು ಮಾಡೋದ್ರಿಂದ ನಮಗೆ ಎಷ್ಟು ಫೈನ್ ಬೇಕೋ ಅಷ್ಟು ಫೈನಾಗಿ ಕಟ್ ಮಾಡ್ಕೊಬೋದು, ಈಸಿ ಅನಿಸುತ್ತೆ ಮತ್ತು ಅಡುಗೆ ರೆಸಿಪಿಲೂ ಚೆನ್ನಾಗಿರುತ್ತೆ. ಇನ್ನು ಪೆಪ್ಪರ್ ಮಶ್ರೂಮ್ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಗ್ರೇವಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಅಂದರೆ ಡ್ರೈಯಲ್ಲಿ ಅಂತ. ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಜೀರಿಗೆ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಮಶ್ರೂಮಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಅದು ಸ್ವಲ್ಪ ಫ್ರೈ ಆದಮೇಲೆ ಕ್ಲೀನ್ ಮಾಡಿ ಕಟ್ ಮಾಡಿಟ್ಟಿದ್ನಲ್ಲ ಅದು ಮಶ್ರೂಮನ್ನು ಹಾಕ್ಕೊಳ್ತೀನಿ. ಅಷ್ಟೇ, ಅದ್ರ ಮೇಲೆ ಸಾಕಾಗುವಷ್ಟು ಪೆಪ್ಪರ್, ನಿಮಗೆ ಎಷ್ಟು ಟೇಸ್ಟ್ ಬೇಕೋ ಖಾರ ಅದನ್ನ ನೋಡಿಕೊಂಡು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋದು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ನನ್ನ ಹತ್ರ ಈ ಈರುಳ್ಳಿ ಪೈಪ್ ಇತ್ತು, ಈರುಳ್ಳಿ ಹೂವು ಎಲೆಯನ್ನು ಹೇಳ್ತೀವಲ್ಲ ಅದನ್ನೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ. ಹಾಗಾಗಿ ಸ್ವಲ್ಪ ಪೆಪ್ಪರ್ ನೋಡಿ ಹಾಕ್ಕೊಬೇಕು, ಇದು ಸ್ವಲ್ಪ ಖಾರ ಇರುತ್ತೆ. ಇಷ್ಟೇ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರೆಲ್ಲ ಬಿಟ್ಕೊಂಡು ಮತ್ತೆ ಗಟ್ಟಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪೆಪ್ಪರ್ ಫ್ರೈ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ ಜೊತೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಅಂತ ಮಾಡಿಕೊಂಡೆ. ಅಷ್ಟರೊಳಗೆ ನಮ್ಮ ಮನೆಯವರು ಬಂದುಬಿಟ್ರು. ತುಂಬ ಸುಸ್ತಾಗ್ತಾ ಇದ್ದಿದ್ದು ನೋಡಿಬಿಟ್ಟು ಪಾಪ ಬಂದ ತಕ್ಷಣ ನಂಗೊಂದು ಸ್ವಲ್ಪ ಲೆಮನ್ ಜ್ಯೂಸ್ ಎಲ್ಲ ಮಾಡಿಕೊಟ್ರು. ಅವರು ತುಂಬ ಹೆಲ್ಪ್ ಮಾಡ್ತಾರೆ. ಈ ಥರ ಏನಾದರೂ ನಾನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವರಿಗೆ ನಾನು ಏನೋ ಡಿಫ್ರೆಂಟಾಗಿ ಮಕ್ಳಿಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ, ಏನೋ ಮಾಡ್ತೀನಲ್ಲ, ಅದೆಲ್ಲ ಅವ್ರಿಗೆ ತುಂಬ ಇಷ್ಟ. ಅಂದರೆ ಅವ್ರ ಮೈಂಡಲ್ಲಿ ಇಲ್ಲ ಆ ಥರ ಕ್ರಿಯೇಟಿವ್ ಆಗಿ ಆ ಥರ ಥಾಟ್ಸ್ ಅವ್ರಿಗೆ ಬರಲ್ಲ, ಅದು ನನಗೆ ಬರುತ್ತಲ್ಲ. ಸೊ ಅದಕ್ಕೆ ಅವ್ರ ಖುಷಿ. ಇನ್ನು ಎಣ್ಣೆಗೆ ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಹಾಕಿ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದೇ ಎಣ್ಣೆಗೆ ಒಂದು 2 ಉದ್ದುದ್ದ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಬ್ರೌನ್ ಕಲರ್ ಆಗೋ ತನಕ. ದಮ್ ಬಿರಿಯಾನಿಗೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದನ್ನು ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಮಸಾಲ ಐಟಮ್ ಏನೇನಿದೆಯೋ ಅದನ್ನೆಲ್ಲ ನೀರಲ್ಲಿ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕುದಿದ್ಮೇಲೆ ಎಣ್ಣೆ ತುಪ್ಪ ಎಲ್ಲ ಹಾಕ್ಕೊಂಡು ನೆನೆಸಿರೋ ಸೋನಾ ಮುಸ್ರಿನ ಅದ್ರೊಳಗೆ ಹಾಕ್ಕೊಂಡು ಅಂದರೆ ಅನ್ನ ಮಾಡ್ಕೊಳ್ತೀನಿ. ಸೇಮ್ ಮಸಾಲಾನ ಇದರಲ್ಲಿ ಎಣ್ಣೆಯಲ್ಲೂ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೆ ಚೆನ್ನಾಗಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ರೈಸ್ ಸಪ್ರೇಟು ಮತ್ತು ಗ್ರೇವಿ ಸಪ್ರೇಟ್ ಮಾಡ್ಕೊಳ್ತಾ ಇರೋದು. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿದ್ನಲ್ಲ ಈರುಳ್ಳಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಖಾರ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿ ಇದು ಚೆನ್ನಾಗಿ ಫ್ರೈ ಆಗಲಿ. ಅದಾದಮೇಲೆ ಸ್ವಲ್ಪ ಮಸಾಲ ಪೌಡರ್ ಏನೆಂದರೆ ಬೇಸಿಕ್ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಅದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ತೀನಿ, ಆ ಸ್ಪೈಸಿನೆಸ್ ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಇದ್ದರೆ ಬಿರಿಯಾನಿ ಪೌಡರ್ ಹಾಕಿ, ಇಲ್ಲಾಂದರೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡ್ರು ಆಗುತ್ತೆ. ಅದಕ್ಕೆ ಸ್ವಲ್ಪ ಟೊಮೊಟೊ ಪ್ಯೂರಿ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟೇ. ಇದಕ್ಕೆ 1-2 ದೊಡ್ಡ ಸ್ಪೂನಷ್ಟು ಮೊಸರು, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಎಣ್ಣೆ ಎಲ್ಲ ಸಪ್ರೇಟ್ ಆಗೋ ತನಕ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕು. ಇದೇ ಗ್ರೇವಿ, ಇಷ್ಟೇ ಸಾಕು. ಅದ್ರ ಮೇಲೆ ನಾನು ರೈಸ್ ಕೂಡ ರೆಡಿ ಆಗ್ತಾಯಿದೆ. ರೈಸ್ ಬಂದ್ಬಿಟ್ಟು 75% ಅಷ್ಟು ಚೆನ್ನಾಗಿ ಬೆಂದಿದ್ರೆ ಸಾಕು. ಚೆನ್ನಾಗಿ ಫುಲ್ ಅನ್ನ ಆಗಬೇಕಂತ ಏನಿಲ್ಲ. ಅದನ್ನು ತೆಗೆದುಬಿಟ್ಟು ಇದ್ರ ಮೇಲೆ ದಮ್ ಕಟ್ಟಿದ್ರೆ ಎಗ್ ದಮ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಈಗ ಫ್ರೈ ಮಾಡಿರೋ ಮೊಟ್ಟೆ ಇತ್ತಲ್ಲ ಅದನ್ನೆಲ್ಲ ಈ ಮಸಾಲೆಯಲ್ಲಿ ಹಾಗೆ ಇಟ್ಕೊಳ್ತೀನಿ. ಇಲ್ಲಿ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ. ಎಣ್ಣೆ ಮತ್ತು ತುಪ್ಪ ಹಾಕಿದ್ದೀನಿ. ನೀವು ಎಣ್ಣೆ ಎಷ್ಟು ಹಾಕ್ತಿರೋ ತುಪ್ಪನೂ ಅಷ್ಟೇ ಹಾಕ್ಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ. ಸೊ ತುಪ್ಪ ಹಾಕ್ಕೊಳ್ಳಿ. ಇದ್ರ ಮೇಲೆ ನಾನು ಅರ್ಧ ಬೆಂದಿದೆಯಲ್ಲ ಆ ಅಕ್ಕಿನ ಚೆನ್ನಾಗಿ ಅನ್ನವನ್ನು ಮಿಕ್ಸ್ ಮಾಡ್ತೀನಿ 1 ಲೇಯರು. ಅದ್ರ ಮೇಲೆ ಈರುಳ್ಳಿ ಫ್ರೈ ಮಾಡಿದ್ನಲ್ಲ ಅದನ್ನು 1 ಲೇಯರ್ ಹಾಕ್ಕೊಳ್ತೀನಿ. ಅದ್ರ ಮೇಲೆ ಸ್ವಲ್ಪ ನಾನು ಹಾಲಲ್ಲಿ ಕೇಸರಿನ ನೆನೆಸಿಟ್ಟಿದ್ದೆ, ಬಿಸಿ ಹಾಲಲ್ಲಿ, ಅದನ್ನು ಹಾಕ್ಕೊಳ್ತೀನಿ. ಅದ್ರ ಮೇಲೆ ತೆಂಗಿನ
ಇದು ಕೊತ್ತಂಬರಿ, ಪುದೀನ ಇಷ್ಟನ್ನು. ನಿಮಗೆ ಹಾಲೇ ಬೇಕಂತ ಇಲ್ಲ, ತೆಂಗಿನ ಹಾಲಿದ್ರೂ ಅದರಲ್ಲೂ ಮಾಡ್ಬೋದು. ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5 to 10 ನಿಮಿಷ ದಮ್ ಕಟ್ಟಿದ್ರೆ ದಮ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಇನ್ನು ಆಲೂ ಬೋಂಡ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿರು ಮೆಣಸಿನ್ಕಾಯಿ 1-2 ಹಸಿರು ಮೆಣಸಿನ್ಕಾಯಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಮಿಕ್ಸ್ ಮಾಡಿ ಕಟ್ ಮಾಡಿಬಿಟ್ಟಿದ್ದಕ್ಕೆ ಬರೀ ಕೊತ್ತಂಬರಿ ಹಾಕಿದ್ರೂ ಆಗುತ್ತೆ. ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಲೂಗೆಡ್ಡೆನ ಬೇಯಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೆ, ಅದನ್ನು ಇದರಲ್ಲಿ ಹಾಕ್ಕೊಳ್ಳೋದು ಅಷ್ಟೇ. ಆಲೂಗೆಡ್ಡೆದು ರೆಡಿ ಆಗಿಬಿಡುತ್ತೆ ಬೇಸು. ಬೋಂಡದ ಹಿಟ್ಟನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ರೆಡಿ ಮಾಡಿಕೊಂಡೆ. ಸೊ ಇನ್ನು ನನ್ನ ಅಡುಗೆ ಕೆಲಸ ಮುಗಿಲೇ ಇಲ್ಲ. ಪ್ರಗತಿನೂ ರೆಡಿ ಆದರು, ನಮ್ಮ ಮನೆಯವರು ಬಂದು ಅವರು ಸ್ನಾನ ಮಾಡಿ ರೆಡಿ ಆದರು, ಪ್ರೀತಮ್ನೂ ರೆಡಿ ಮಾಡಿಕೊಂಡು ಸರಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಂದ್ಬಿಡ್ತೀನಿ ಅಂತ ಹೇಳಿ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಟರು. ಇಲ್ಲೇ ನಮ್ಮ ಮನೆ ಹತ್ರ ಗಣೇಶನ ದೇವಸ್ಥಾನ ಇದೆ. ನಾವು ನೋಡಿರೋದು ಬರೀ ಗಣೇಶನ ದೇವಸ್ಥಾನ. ನಮ್ಮ ಮನೆಯವ್ರು ಹೋಗಿ ಅಲ್ಲಿ ತುಂಬ ದೊಡ್ಡ ದೇವಸ್ಥಾನ ಇದೆ, ಒಳಗಡೆ ನಾವು ಹೋಗಿಲ್ಲ, ಮೇನ್ ರೋಡಲ್ಲಿದೆ, ಅದನ್ನು ಮಾತ್ರ ನೋಡ್ಕೊಂಡು ಬಂದಿದ್ದೀವಿ. ಒಳಗಡೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಮತ್ತು ಇವತ್ತು ಪೂಜೆ ಏನೋ ಇತ್ತಂತೆ, ಪೂಜೆ ಕೂಡ ಮಾಡಿದ್ರು. ಫುಲ್ ಖುಷಿ ಆಯಿತು ಪ್ರಗತಿಗೆ. ದೇವಸ್ಥಾನದ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಂತ. ನಾನು ಮನೇಲೇ ಇದ್ದಿದ್ದರಿಂದ ಅವರು ವಿಡಿಯೋ ಮಾಡ್ಕೊಂಡು ಬಂದಿಲ್ಲ, ಹಾಗಾಗಿ ಅದ್ರದ್ದು ವಿಡಿಯೋ ನನ್ನ ಹತ್ರ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಹಂಗೆ ಇವತ್ತು ನಾಳೆ ಸ್ಕೂಲಿಗೆ ಹೋಗ್ಬೇಕಲ್ಲ, ಫ್ರೆಂಡ್ಸ್ಗೆ ಮತ್ತು ಟೀಚರ್ಸ್ಗೆಲ್ಲ ಚಾಕ್ಲೇಟ್ ತೊಗೊಂಬರ್ಬೇಕಾಗಿತ್ತು. ಅದಕ್ಕೆ ಚಾಕ್ಲೇಟ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟರು. ಅಂದರೆ ದೇವಸ್ಥಾನಕ್ಕೆ ಹೋಗಿ ಹಂಗೆ ಚಾಕ್ಲೇಟ್ ತೊಗೊಂಬರೋದು. ಇನ್ನು ಆಲೂಗೆಡ್ಡೆ ಏನು ರೆಡಿ ಆಗಿತ್ತಲ್ಲ ಅದನ್ನು ಬಾಲ್ ಥರ ಮಾಡಿ ಬೋಂಡದ ಹಿಟ್ಟಲ್ಲಿ ಅದ್ಬಿಟ್ಟು ಸ್ಪೂನಲ್ಲಿ ಎಣ್ಣೆಲಿ ಹಾಕಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಆಲೂ ಬೋಂಡ ರೆಡಿ ಆಗಿಬಿಡುತ್ತೆ. ಇದು ಒಂದು ಮಾಡ್ಕೊಂಡಿದ್ದೆ. ಪ್ರಗತಿಗೆ ಬೋಂಡ, ಬಜ್ಜಿ ಅದೆಲ್ಲ ಸ್ವಲ್ಪ ಇಷ್ಟ, ಯಾಕೆಂದರೆ ನಮ್ಮಮ್ಮ ಮಾಡ್ತಾ ಇರ್ತಾರಲ್ವ, ಅದನ್ನೆಲ್ಲ ತಿಂದು ಖುಷಿ ಅದಕ್ಕೆ, ಅದನ್ನೆಲ್ಲ ತಿನ್ನೋದಕ್ಕೆ. ಇನ್ನು ಅದ್ರ ಜೊತೆಗೆ ಬಿರಿಯಾನಿ ಕೂಡ ಚೆನ್ನಾಗಿ ದಮ್ ಕಟ್ಟಿದ್ದೆ, ಸೂಪರಾಗಿ ಆಗಿತ್ತು ಟೇಸ್ಟು. ನಿಮ್ಗೆ ನಾನ್ ವೆಜ್ ಬೇಕಂದರೆ ಇದೇ ಥರ ಮೊಟ್ಟೆ ಹಾಕೋ ಟೈಮಲ್ಲಿ ನೀವು ಚಿಕನ್ ಹಾಕ್ಕೊಂಡು ಮೊದಲೇ ಚಿಕನೆಲ್ಲ ಹಾಕ್ಬಿಡಿ ಗ್ರೇವಿಯಲ್ಲಿ. ಸೊ ಚಿಕನ್ ಜೊತೆ ಗ್ರೇವಿ ರೆಡಿ ಆಗಿಬಿಟ್ರೆ ಆಗೋಯ್ತು. ಬಟ್ ಇವತ್ತು ಬಿಗ್ ಮಿಸ್ಟೇಕ್ ಏನಾಯಿತು ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಥರ ಕೇಕ್ ಬರಲಿಲ್ಲ. ನಾನು ಕೇಕ್ ಮಾಡಿದೆ, ಅದು ಬ್ರೌನಿ ಆಯಿತು. ನಾನು ಸ್ವಲ್ಪ ಹೆಲ್ದಿ ವರ್ಷನಲ್ಲಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಲಲ್ಲಿ ಡೇಟ್ಸ್ನೆಲ್ಲ ನೆನೆಸಿಟ್ಟಿದ್ದೆ, ಅದಕ್ಕೆ ವಾಲ್ನಟ್ ಹಾಕಿ ಮಾಡೋಣ ಅಂದ್ಕೊಂಡೆ. ಬಟ್ ಅದು ಫ್ಲಾಪ್ ಆಯಿತು ಇವತ್ತೇನೆ. ಯಾವತ್ತೂ ಕೇಕ್ ಫ್ಲಾಪ್ ಆಗಿರಲಿಲ್ಲ, ಬಟ್ ಟೇಸ್ಟ್ ಎಲ್ಲ ಸೂಪರ್ ಆಗಿತ್ತು, ವೇಸ್ಟ್ ಮಾಡೋ ಥರ ಏನೂ ಆಗಿರಲಿಲ್ಲ, ಬ್ರೌನಿ ಥರ ಆಗಿತ್ತು. ಇನ್ನು ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮಗೆ ಅಂತ ಹೇಳ್ಬಿಟ್ಟು ಒಂದೊಂದು ಚಾಕ್ಲೇಟ್ ತೊಗೊಂಬಂದು ಕೊಟ್ಟರು. ದೇವಸ್ಥಾನ ಸೂಪರಾಗಿತ್ತು ಮಮ್ಮಿ, ಪೂಜೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ನಾನು ಮಿಸ್ ಮಾಡಿಕೊಂಡೆ, ಅಟ್ಲೀಸ್ಟ್ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ರೆ ನಾನು ನೋಡ್ತಾ ಇದ್ದೆ ಅಂತ. ಆಮೇಲೆ ನಾನು ನೆನ್ಪು ಮಾಡಿದೆ, ಅವ್ರು ಮರ್ತ್ಬಿಟ್ಟು ಹೊರಟೋಗ್ಬಿಟ್ಟಿದ್ರು. ಇನ್ನೆಲ್ಲ ಇದಕ್ಕೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ. ಸ್ವಲ್ಪ ನಾನು ಇದು ರೆಸಿಪಿ ಫುಲ್ ಆಗ್ತಾಯಿಲ್ಲ, ನೆಕ್ಸ್ಟ್ ಟೈಮ್ ಇದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಬಿಟ್ಟು ಟ್ರೈ ಮಾಡ್ತೀನಿ ಇನ್ನೊಂದು ಸರಿ ಕೇಕು. ಬರಲಿಲ್ಲ ಅಂದರೆ ಬಿಟ್ಬಿಡೋದು, ಬಂದರೆ ಓಕೆ ಆ ಥರ. ಅದು ಪೇಸ್ಟ್ ಮಾಡಿಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು, ಎಣ್ಣೆ ಮತ್ತು ಬೇಕಿಂಗ್ ಪೌಡರ್, ಸೋಡಾ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿನೇ ಮಾಡಿದ್ದೆ. ಬಟ್ ಅದು ಅಷ್ಟು ಸ್ಪಾಂಜಿಯಾಗಿ ಬಂದಿರಲಿಲ್ಲ ಅಷ್ಟೇ. ಕೇಕ್ ಒಂದು ರೇಂಜ್ಗೆ ಓಕೆ. ಇನ್ನು ಎಲ್ಲರೂ ರೆಡಿಯಾಗಿದ್ದರು, ನಂದು ಅಡುಗೆ ಕೆಲಸ ಈಗ ಮುಗೀತು. ಇವಾಗ ನಾನು ಹೋಗಿ ರೆಡಿಯಾಗಿ ಬಂದುಬಿಟ್ರೆ ಪ್ರಗತಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳು ದೊಡ್ಡವರು ಆಗ್ತಾ ಈ ಅಮ್ಮನೇ ಪ್ರಪಂಚ ಅಂತ ಅಮ್ಮನ ಸೆರ್ಗಿಟ್ಕೊಂಡು ಅಥವಾ ಅಮ್ಮನ ಕೈ ಇಟ್ಕೊಂಡು ಅಮ್ಮನಿಂದನೇ ತಿರ್ಕೊಂಡು ಏನೂ ಗೊತ್ತಿಲ್ಲದ ಒಂದು ಲೋಕದಲ್ಲಿ ಇರ್ತಾರೆ ಮಕ್ಕಳು. ಅಮ್ಮನೇ ಪ್ರಪಂಚ ಅಂದ್ಕೊಂಡಿರೋ ಮಗು ಒಂದಿನ ಅಮ್ಮನ ಬಿಟ್ಬಿಟ್ಟು ಬೇರೆ ಬೇರೆ ಪ್ರಪಂಚ ನೋಡೋಕ್ಕೆ ಶುರು ಮಾಡಿಬಿಡುತ್ತೆ. ನಿಧಾನಕ್ಕೆ ಅಮ್ಮನಿಂದ ದೂರ ಆಗ್ತಾ ಹೋಗುತ್ತೆ. ಅದು ಯಾವಾಗ ಅಂತ ಅಂದರೆ ಒಂದು 10 ವರ್ಷ ಏಜಿಗೆ ಬರುತ್ತಾರೆ ನೋಡಿ, ಆವಾಗ ಆ ಫೀಲ್ ಆಗುತ್ತೆ. ಅವ್ರ ಬಿಹೇವಿಯರು, ಅವ್ರು ನಮ್ಮನ್ನು ಅವಾಯ್ಡ್ ಮಾಡೋದು, ಅವ್ರ ಮಾತಲ್ಲಿ ಚೇಂಜಸ್ ಆಗುತ್ತೆ, ಅವ್ರ ಧ್ವನಿಯಲ್ಲಿ ಚೇಂಜಸ್ ಆಗುತ್ತೆ, ಅವ್ರ ಇನ್ನೋಸೆನ್ಸ್ ಹೊಂಟೋಗುತ್ತೆ. ಅವಾಗ ನಮಗೆ ನಮ್ಮ ಮಕ್ಕಳು ನಾವು ಮಿಸ್ ಮಾಡ್ಕೊಳ್ತೀವಿ. ಏಕೆಂದರೆ ಆ ಮುಗ್ಧತೆ, ಆಮೇಲೆ ಏನೋ ಗೊತ್ತಿಲ್ಲದಲ್ಲೇ ಇರೋ ಆ ಬುದ್ಧಿ, ಅದಕ್ಕೆ ನಾವು 10 ವರ್ಷ ಹೊಂದ್ಕೊಂಬಿಟ್ಟಿರ್ತೀವಿ. ಅದಾದಮೇಲೆ ಆಗೋ ಬದಲಾವಣೆ ಇದೆಯಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಸೊ ಆ ಸಿಚುವೇಶನ್ನ ನಾನು ತುಂಬ ನೋಡ್ಬಿಟ್ಟಿದ್ದೀನಿ. ಆದರೆ ಅದು ನಮಗೆ ಸಾಮಾಜಿಕವಾಗಿ ಅದು ಆಗೋ ಅಂಥದ್ದೇ, ಆದರೆ ನಮ್ಗೆ ಹೊಸ ಅದು. ಸೊ ನನ್ನ ಮಗುನ ಇಷ್ಟು ಬದಲಾವಣೆ ಆಗೋಯ್ತಾ, ಇಷ್ಟು ದೊಡ್ಡದಾಗೋಯ್ತಾ, ಇಷ್ಟು ಸ್ವಂತ ಬುದ್ಧಿ ಬಂತ, ನಮ್ಮಿಂದ ದೂರನ. ಸೊ ಇದೆಲ್ಲ ಬಂದ
ಬಂದ್ಬಿಡುತ್ತೆ. ಅಮ್ಮ ಅಂದ್ರೇ ಮಕ್ಕಳನ್ನ ರಕ್ಷಣೆ ಮಾಡೋದು ಅಂತಲೇ ಬರುತ್ತೆ. ಅದು ಇದರಲ್ಲೇ ಬರುತ್ತೆ ಅಥವಾ ನಮಗೆ ಅಟ್ಯಾಚ್ಮೆಂಟಲ್ಲಿ ಬರುತ್ತೋ ನಮಗೆ ಗೊತ್ತಿಲ್ಲ. ತಾಯಿಗೆ ಯಾವಾಗಲೂ ಅದೊಂದು ಭಯ, ಆ ರಕ್ಷಣೆ ವಿಚಾರದಿಂದನೇ ಭಯ ಬರೋದು. ಮಕ್ಳಿಗೆ ಏನಾದರೂ ಆಗೋದ್ರೆ ಅನ್ನೋ ಭಯ ಇರುತ್ತೆ. ಯಾವಾಗಲೂ ಸ್ಟ್ರಿಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅಮ್ಮ ಒಳ್ಳೆಯದಕ್ಕೆ ಬಿಟ್ಟು ಬೇರೆ ಏನೂ ಅಲ್ಲ, ಅಲ್ಲಿ ಬೇರೆ ಏನೂ ಇರೋದಿಲ್ಲ. ಪ್ರಪಂಚ ನೋಡೋರು ಹೆಂಗಾದರೂ ಮಾತಾಡ್ಕೊಳ್ಳಿ, ಬಟ್ ನಾನು ತಾಯಿಯಾಗಿ ನಮ್ಮ ಮಕ್ಕಳಿಗೆ ನಾವು ಏನು ಮಾಡ್ತಾ ಇರ್ತೀವಿ 100% ಅವ್ರು ಒಳ್ಳೇದಕ್ಕೆ ಮಾಡ್ತಾ ಇರ್ತೀವಿ. ಸ್ಟ್ರಿಕ್ಟ್ ಅಂತ ಅಂದರೆ ಎಲ್ಲೂ ಬಿಡ್ದಂಗೆ ಆ ಥರ ಅಲ್ಲ. ನಮ್ಗೆ ಇರುತ್ತಿಲ್ಲ ಒಂದೊಂದು ಹೆಜ್ಜೆನೂ ನಾವು ಕೈ ಹಿಡಿದು ಬಿದ್ದುಬಿಟ್ರೆ ಅಂತ ಹಿಂಗೆ ಇಟ್ಕೊಂಡು ಬೆಳೆದಿರೋ ಮಗು ನಾಳೆ ನಮ್ಮ ಕೈ ಬಿಟ್ಬಿಟ್ಟು ಆರಾಮಾಗಿ ನಡೀತಾ ಇದೆ. ಬಟ್ ನಾವು ಅಡ್ಜಸ್ಟ್ ಆಗಬೇಕಲ್ವಾ. ನಮ್ಮ ಮಗು ನಮ್ಮನ್ನು ಬಿಟ್ಟು ನಡೆಯೋಷ್ಟು ಆಗಿದೆ, ಇವಾಗ ಹೋಗುತ್ತೆ, ಆರಾಮಾಗಿರುತ್ತೆ ಅನ್ನೋ ಕಾನ್ಫಿಡೆಂಟ್ ನಮಗೂ ಬರಬೇಕಲ್ವಾ. ಅಲ್ಲಿವರೆಗೂ ಆ ಭಯ ಇರುತ್ತೆ. ಸೊ ಈ ಫೇಸ್ನ ಟೀನೇಜಿಗೆ ಎಂಟ್ರಿ ಆಗೋ ಎಲ್ಲ ಮಕ್ಕಳಲ್ಲೂ ತಾಯಿಯಂದಿರು ನೋಡಿರ್ತಾರೆ. ಸೊ ಇದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗಿ ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ಅವರಿಗೆ ಇನ್ನೇನು ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತಾರಲ್ಲ ಹೆಣ್ಮಕ್ಳಿಗೆ. ಗಂಡು ಮಕ್ಳಿಗೂ ಅಷ್ಟೇ ಒಂದು ಹಂತದಲ್ಲಿ ಅಮ್ಮ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಆ ಟೈಮಲ್ಲಿ ಅಂದರೆ ಇನ್ನೂ ಕೆಲವ್ರು ಹೆಂಗೆ ಅಂತಂದರೆ ಆ ಟೈಮ್ಗೂ ಅರ್ಥ ಮಾಡ್ಕೊಳ್ಳಲ್ಲ, ಇನ್ನೂ ಟಾರ್ಚರ್ ಕೊಡ್ತಾನೆ ಇರ್ತಾರೆ. ಸೊ ಆ ಥರದ್ದು ಕೆಲವೊಂದಿಷ್ಟು ಜನ ನೋಡಿದ್ದೀನಿ. ತಾಯಿ ಅನ್ನೋ ಪದ, ಅಮ್ಮ ಅನ್ನೋ ಪದ ಇದೆಯಲ್ಲ ತುಂಬ ಶ್ರೇಷ್ಠವಾದದ್ದು, ವಿಶೇಷವಾದದ್ದು. ಅಂಥ ತಾಯಿಗೆ ಕನಸಲ್ಲೂ ಕೂಡ ನೋವು ಮಾಡ್ತೀನಿ ಅಂತ ಯಾರು ಯೋಚನೆ ಮಾಡಬೇಡಿ. ಆದಷ್ಟು ಅವ್ರನ್ನ ಖುಷಿಯಾಗಿಟ್ಕೊಳ್ಳಿ. ಅಮ್ಮ ಅನ್ನೋ ಪದನೇ ಒಂಥರ ಸ್ಪೆಷಲ್ ಅಲ್ವಾ. ಹಾಗಾಗಿ ಆ ಜೀವ ಆ ಮಕ್ಳಿಗೋಸ್ಕರ ಏನೇ ಆದರೂ ಮಾಡೋಕ್ಕೆ ರೆಡಿ ಇರುತ್ತೆ. ನೀವು ಎಷ್ಟೇ ದೊಡ್ಡವರಾಗಿರಲಿ, ಮಕ್ಕಳು ಅಂತ ಬಂದ ತಕ್ಷಣ ಅದು ಎಲ್ಲವನ್ನೂ ಬಿಟ್ಟು ಅವ್ರಿಗೋಸ್ಕರ ಅಂತ ಟೈಮ್ ಕೊಡ್ತಾರೆ. ಇನ್ನು ನನ್ನ ಮಗಳಿಗೆ ಇದೆಲ್ಲ ಇಷ್ಟ ಆಗತ್ತೆ, ಬಟ್ ಯಾವತ್ತೂ ಕೇಳಿಲ್ಲ ನನಗೆ ಗೊಂಬೆ ಬೇಕು, ನಂಗೆ ಗೊಂಬೆ ಕೊಡಿಸಿ ಅಂತ ಹತ್ತಿದ್ದು ಹಠ ಮಾಡಿದ್ದು ಏನೂ ಇಲ್ಲ. ಅದಕ್ಕೆ ನಾನೇ ಏನಾದರೂ ಮಾಡ್ತಾ ಇರ್ತೀನಿ. ಲಾಸ್ಟ್ ಟೈಮು ಪ್ರಗತಿಗೆ ಒಂದು ಗಿಫ್ಟ್ ಕೊಟ್ಟಿದ್ವಿ, ತುಂಬ ಚಿಕ್ಕ ಹುಡುಗಿ, ಅದೆಲ್ಲ ವಿಡಿಯೋ ಇದೆ. ಒಂದು ಟೆಂಟ್ ಹೌಸ್ ಮಾಡಿ ಅದರೊಳಗೆ ಗೊಂಬೆ ಇಟ್ಟು ಒಂದು ಬೊಕ್ಕೆ ಕೊಟ್ಟು, ಸೊ ಪ್ರಗತಿ ತುಂಬ ಖುಷಿ ಪಟ್ಟಿದ್ರು. ಇವಾಗ ಪಡ್ತಾ ಇದ್ದಾರಲ್ಲ ಇದಕ್ಕಿಂತ ಡಬಲ್ ಇತ್ತು. ಅಂದರೆ ಇವಾಗ ಸ್ವಲ್ಪ ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ ಏನೂ. ಆವಾಗ ಏನು ಗೊತ್ತಿಲ್ಲದಲ್ಲಿರೋ ಮುಗ್ಧ ಮನಸ್ಸಲ್ವಾ, ಎಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಿತ್ತು ಪ್ರೀತಮ್ ಥರ. ಹಾಗಾಗಿ ಆ ಎಕ್ಸೈಟ್ಮೆಂಟ್ ಎಲ್ಲ ಕಾಣಿಸೋದು. ಇವಾಗ ಇದನ್ನು ಸರ್ಪ್ರೈಸಾಗಿ ನಾನೇ ಹೇಳಿದೆ. ಸೈಕಲ್ ಅಂತೂ ಕೊಟ್ಟಿಲ್ಲ, ಬರೀ ಕೈಯಲ್ಲಿ ಏನು ಮಾಡೋದು, ಏನಾದರೂ ಕೊಡಿಸ್ಬೇಕಲ್ಲ ಅಂತ ಹೇಳಿ ಆಮೇಲೆ ನಾನು ಈ ಥರದೊಂದು ಗೊಂಬೆ ಕೊಡ್ಸೋಣ. ಲಾಸ್ಟ್ ಟೈಮ್ ಕೊಡಿಸಿದ್ದು ಪ್ರೀತಮ್ ತೊಗೊಂಡ್ಬಿಟ್ಟಿದ್ದ. ಅವಾಗ ಅವ್ನಿಗಿನ್ನೂ ಅಷ್ಟು ಬುದ್ಧಿ ಇದ್ದಿದ್ದಲ್ಲ, ಎಲ್ಲ ತೊಗೊಂಡು ಅರ್ಧ ಹಾಳಾಕಿ ಬಿಸಾಕಿದ್ದ. ಸರಿ ಅವಳು ಪ್ರಗತಿಗೆ ಅಂತ ತಂದಿದ್ದು ಹಾಳಾಗೋಯ್ತು, ಮತ್ತಿನ್ನೊಂದು ಕೊಡ್ಸೋಣ ಅಂತ ಹೇಳಿ ಈ ಸರಿನೂ ಒಂದು ದೊಡ್ಡ ಗೊಂಬೆ ತೊಗೊಂಡು ಬಂದು ಕೊಟ್ವಿ. ಪ್ರಗತಿ ಖುಷಿಯಾಗಿದ್ದೆ. ಯಾಕೆಂದರೆ ಈ ಟೈಮಲ್ಲಿ ಗೊಂಬೆ, ಪೆಟ್ಟು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಏನೋ ಒಂದು ಅವ್ರ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೋಕ್ಕೆ ಅಥವಾ ಶೇರ್ ಮಾಡೋದಕ್ಕೆ, ಖುಷಿ ಪಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ, ಇದಕ್ಕೆಲ್ಲ ಆ ಟೈಮ್ ಅಲ್ವಾ. ಸೊ ಹಾಗಾಗಿ ಅದೊಂದು ಗೊಂಬೆ ಕೊಡಿಸಿದ್ವಿ. ಹೇಗಿದೆ ಗಿಫ್ಟ್ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಎಲ್ಲರೂ ಅಮ್ಮನಿಗೆ ಜಾಸ್ತಿ ಪ್ರೀತಿ ಕೊಡಿ. ಅಮ್ಮ ಅದೊಂದೇ ಎಕ್ಸ್ಪೆಕ್ಟ್ ಮಾಡೋದು. ನಿಮ್ಮ ಕೈಲಿ ಏನು ಕೊಟ್ರು ಅಮ್ಮನ ಋಣ ತೀರ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಪ್ರೀತಿ ಕೊಟ್ಟರೆ, ಋಣ ಅಂತೂ ತೀರ್ಸೋಕ್ಕಾಗಲ್ಲ, ಪ್ರೀತಿ ಕೊಡಿ ಅಷ್ಟೇ. ನನಗೂ ಕೂಡ ತುಂಬ ಖುಷಿಯಾಗದೆ ಈ ಟೈಮಲ್ಲಿ. ನಾನು ಹಬ್ಬದಲ್ಲೂ ಇಷ್ಟು ನಿಂತು ಅಡುಗೆ ಮಾಡೋದಿಲ್ಲ. ಬರ್ತಡೇ ಅಂತ ಅಂದಾಗ ನನ್ನ ಪ್ರಗತಿಗೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಪ್ರೀತಮ್ಗೆ ಇನ್ಮೇಲೆ ಗೊತ್ತಿಲ್ಲ, ಎಷ್ಟು ದಿನ ಮಾಡ್ತಾಯಿದ್ದೆ, ಇನ್ಮೇಲೆ ಇನ್ನೂ ಜಾಸ್ತಿ ಮಾಡ್ತೀನೋ ಇಲ್ವೋ ಅಂತ. ಏನೋ ಒಂದು ಖುಷಿ ದಿನ ಇದು. ಕಳೀತು, ಸುಮಾರು ವರ್ಷಗಳೇ ಕಳೀತು. ಎಷ್ಟು ಮೆಮೊರೀಸ್ನ ಓದ್ಕೊಂಡು ಬಂದಿರ್ತೀವಲ್ವ ನಾವು ಇಲ್ಲಿ ತನಕ ಬರೋದಕ್ಕೆ. ಈಗಿತ್ತು ನಮ್ಮ ಮನೇಲಿ ಇವತ್ತು ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್. ಇನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಆ ಟೈಮಲ್ಲಿ ನಾವು ಜಾಸ್ತಿ ಕೆಳಗಡೆ ಕೂತ್ಕೊಂಡು ಎಲ್ಲರ ಜೊತೆಲೇ ಕೂತ್ಕೊಂಡು ಊಟ ಮಾಡೋದು, ಅದು ಒಂಥರ ಖುಷಿ ನಮಗೆ. ಇನ್ನೊಂದು ಏನಂತಂದರೆ ಈ ಬಾಂಡಿಂಗ್ ನಮ್ಮ ಮಕ್ಕಳಲ್ಲಿ ನಾವು ಬೆಳೆಸಬೇಕು. ಈಗಿನ ಇದರಲ್ಲೆಲ್ಲ ಕಮ್ಮಿ ಆಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಹಾಗಿದೆ. ಅಟ್ಲೀಸ್ಟ್ ನಾವಾದರೂ ಏನಾದರೂ ಹೇಳಿ ಅದನ್ನು ಕಂಟಿನ್ಯೂ ಮಾಡಿಸೋಣ ಅಂತ ಅಷ್ಟೇ. ಆಡಂಬರದಿಂದನೇ ಏನೋ ಒಂದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಏನೂ ಇಲ್ಲ ಇಲ್ಲಿ. ನಮ್ಮ ಮಕ್ಳಿಗೆ
ಅದನ್ನೇ ಕೊಡೋದಕ್ಕಾಗೋದಿಲ್ಲ. ಒನ್ ಟೈಮ್ ನಮ್ಮ ಹತ್ರ ಜಾಸ್ತಿ ಇರುತ್ತೆ, ಆ ಟೈಮಲ್ಲಿ ನಾವು ಏನು ಬೇಕಾದರೂ ಕೊಡ್ತೀವಿ. ಒನ್ ಟೈಮ್ ನಮ್ಮ ಹತ್ರ ಏನೂ ಇಲ್ಲ ಅಂದರೆ ಪ್ರೀತಿಯಿಂದ ಮಾಡಿರೋ ಅಡುಗೆ ಜೊತೇಲಿ ಕುತ್ಕೊಂಡು ಮಾಡೋ ಊಟ, ದೇವರ ಆಶೀರ್ವಾದ ಅಂತ ದೇವಸ್ಥಾನ, ಇಷ್ಟೇ ಖುಷಿಯಾಗಿ ಆ ಬರ್ತಡೇನ ನಾವು ಸೆಲೆಬ್ರೇಟ್ ಮಾಡ್ಬೋದು ಅನ್ನೋದನ್ನು ಕೂಡ ನಮ್ಮ ಮಕ್ಕಳಿಗೆ ಇವಾಗಿಂದನೇ ಹೇಳ್ಕೊಟ್ರೆ ಅಟ್ಲೀಸ್ಟ್ ಅವ್ರು ಎಲ್ಲವನ್ನೂ ಎಂಜಾಯ್ ಮಾಡ್ತಾರೆ. ಆ ದಿನನೂ ಎಂಜಾಯ್ ಮಾಡ್ತಾರೆ, ಈ ದಿನನೂ ಎಂಜಾಯ್ ಮಾಡ್ತಾರೆ. ಸೊ ಅವ್ರಿಗೂ ಅಂದರೆ ಎಲ್ಲ ಟೈಮಲ್ಲೂ ನಾವಾಗೆ ಜೀವಿಸ್ಬೇಕಲ್ವಾ, ಅದನ್ನು ನಮ್ಮ ಮಕ್ಳಿಗೆ ನಾವು ಕಲಿಸ್ಬೇಕು. ದುಡ್ಡಿದ್ದಾಗ ಒಂಥರ, ಇಲ್ದಲೇ ಇದ್ದಾಗ ಒಂಥರ ಅಲ್ಲ, ಎಲ್ಲ ಟೈಮಲ್ಲೂ ನಾವು ಖುಷಿಯಾಗಿರೋದನ್ನ ಕಲಿಬೇಕು. ಇರೋದ್ರಲ್ಲಿ ಖುಷಿ ಹುಡ್ಕೊಂಡು, ನೆಮ್ಮದಿ ಹುಡ್ಕೊಂಡು ಸಂತೋಷವಾಗಿರಬೇಕು. ಮನುಷ್ಯನಾಗಿ ಬಂದಿದ್ದೀವಿ ಅಂತ ಅಂದಮೇಲೆ ಇಲ್ಲಿರೋದನ್ನು ನಾವು ಖುಷಿಯಾಗಿ ಪ್ರತಿದಿನ ಅದನ್ನು ಅನುಭವಿಸ್ತಾ ಕಳಿಬೇಕಂತಾನೆ ನಾವು ಇಲ್ಲಿಗೆ ಬಂದಿರ್ತೀವಲ್ವ. ಅದನ್ನು ಅವ್ರಿಗೆ ಹೇಳ್ಕೊಟ್ರೆ ಅಟ್ಲೀಸ್ಟ್ ಅವ್ರೂ ಅದೇ ಥರ ಹ್ಯಾಪಿಯಾಗಿರ್ತಾರೆ. ಮಕ್ಕಳು ಖುಷಿಗಿಂತ ಬೇರೆ ಏನಿದೆ ಜೀವನದಲ್ಲಿ? ಅವ್ರು ನೆಮ್ಮದಿಯಾಗಿರಬೇಕು, ಖುಷಿಯಾಗಿರಬೇಕು. ಬೇರೆಲ್ಲ ಮಾಡ್ತಾರೆ ಬಿಡ್ತಾರೆ, ಅದೆಲ್ಲ ಸೆಕೆಂಡ್ರಿ ಆಗುತ್ತೆ, ಬಟ್ ಅವ್ರ ನೆಮ್ಮದಿನೇ ನಮಗೆಲ್ಲ. ಅದರಲ್ಲೇ ನಾವು ಖುಷಿಯನ್ನು ಪಡ್ತೀವಿ. ಸೊ ನನಗಂತೂ ತುಂಬ ಖುಷಿ ಆಯಿತು. ಫೈನಲಿ ತುಂಬ ಟಯರ್ಡ್ ಆಗಿದ್ದೆ, ಸಖತ್ ಸುಸ್ತಾಗ್ತಾಯಿತ್ತು. ಆದರೂ ಫೈನಲಿ ಏನೋ ಒಂಥರ ಮಕ್ಳ ಮುಖದಲ್ಲಿ ಖುಷಿ ನೋಡಿ ನಮಗೂ ಖುಷಿ ಆಯಿತು. ಇದು ನನ್ನ ಮಗಳ ಬರ್ತಡೇ. 100 ಕಾಲ ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ತನ್ನ ಬಯಸಿದ್ದೆಲ್ಲ, ತನಗಿಷ್ಟ ಆಗಿದ್ದೆಲ್ಲ ಈ ಯೂನಿವರ್ಸಲ್ಲಿ ಮನುಷ್ಯನಿಗೆ ಖುಷಿಯಾಗಿ ಸಿಗಬೇಕಾಗಿದ್ದೆಲ್ಲ ನನ್ನ ಮಗಳಿಗೆ ಸಿಗಲಿ ಅಂತ ನಾನು ಇವತ್ತು ವಿಶ್ ಮಾಡ್ತೀನಿ. ಹ್ಯಾಪಿಯಾಗಿರಲಿ ನನ್ನ ಮಗಳು. ಹಾಗೆ ಸುಮಾರು ಜನ ನಿನ್ನೆ ವಿಡಿಯೋದಲ್ಲಿ ನನ್ನ ಮಗಳ ಬರ್ತಡೇಗೆ ವಿಶ್ ಮಾಡಿದ್ರಿ. ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಇಷ್ಟೋ ತನಕ ನನ್ನ ಜೊತೆ ನೀವು ನಿಮ್ಮ ವ್ಯಾಲ್ಯೂಬಲ್ ಟೈಮನ್ನು ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು, ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.